ಘಾಟಿ ಸುಬ್ರಹ್ಮಣ್ಯ ಹತ್ರ ಇರೋ ಘಾಟಿ ಪಿಕಪ್ ಡ್ಯಾಮ್ನ ಸ್ವತಂತ್ರ ಪೂರ್ವದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ ಕುಡಿಯೋ ನೀರಿಗೋಸ್ಕರ ಕಟ್ಟಿದ್ರು ಅಂತ ಹೇಳ್ತಾರೆ. ಬಹಳ ಸುಂದರವಾಗಿದೆ. ಮಳೆ ಬಂದಾಗ ತುಂಬಿ ಹರಿಯೋದನ್ನ ನೋಡಕ್ಕೆ ಬಹಳ ಸೊಗಸಾಗಿರುತ್ತೆ. ಹಾಗೂ ವಿಶೇಷವಾಗಿ ಘಾಟಿ ಸುಬ್ರಹ್ಮಣ್ಯಕ್ಕೆ ಬರ್ತಕ್ಕಂಥ ಭಕ್ತಾದಿಗಳೆಲ್ಲ ಇಲ್ಲಿ ಬಂದು ಮಳೆ ನೀರು ತುಂಬಿದಾಗ ಹರಿಯಂತ ಸೊಬಗನ್ನ ನೋಡ್ತಾರೆ. ಇದೆಲ್ಲ ಒಂದ್ ಕಡೆ ಆದ್ರೆ ಈ ಘಾಟಿ ಡ್ಯಾಮ್ ಸಂಪೂರ್ಣವಾಗಿ ಸರ್ಕಾರದಿಂದ ನಿರ್ಲಕ್ಷ್ಯಕ್ಕೊಳಗಾಗಿದೆ ಅಂತ ಹೇಳ್ಬೋದು. ನಾವು ಕೇಳಿದಾಗೆ ಈಗಾಗಲೇ ನೋಡ್ಬೋದು, ಈ ಘಾಟಿ ಪಿಕಪ್ ಡ್ಯಾಮ್ ನ ಗೋಡೆಗಳು ಶಿಥಿಲಾವಸ್ಥೆಯಲ್ಲಿದೆ. ಯಾವಾಗ ಬಿದ್ದೋಗುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ಈ ಕಾರಣ ನಾವು ಗ್ರಾಮ ಪಂಚಾಯತಿಯವರು ಕೇಳಿದ್ರೆ ಇದು ನಮ್ಮ ಅಧೀನಕ್ಕೆ ಬರಲ್ಲ, ಸಣ್ಣ ನೀರಾವರಿ ಇಲಾಖೆ ಅಂತ ಹೇಳ್ತಾರೆ. ಸಣ್ಣ ನೀರಾವರಿ ಇಲಾಖೆಯವರಂತೂ ತಲೆನೇ ಕೆಡಿಸ್ಕೊಂಡಿಲ್ಲ. ಅದೆಲ್ಲದ್ರೂ ಹೊರತಾಗಿ ಇತ್ತೀಚೆಗೆ ಘಾಟಿ ಅಭಿವೃದ್ಧಿ ಪ್ರಾಧಿಕಾರ ಆದಾಗ ಅವರೇನಾದ್ರೂ ಇದ್ರ ಬಗ್ಗೆ ಕ್ರಮ ವಹಿಸ್ತಾರ ಅಂತ ನೋಡಿದಾಗ ಅವರು ಸಹ ಯಾವುದೇ ರೀತಿಯ ಕ್ರಮ ವಹಿಸಿಲ್ಲ. ಆದ್ರಿಂದ ಒಂದು ಇತಿಹಾಸ ಉಳ್ಳತಕ್ಕಂಥ ವಿಶ್ವದ ಶ್ರೇಷ್ಠ ಇಂಜಿನಿಯರ್ ಆದಂತ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮಾಡ್ತಕ್ಕಂಥ ಘಾಟಿ ಪಿಕಪ್ ಡ್ಯಾಮ್ ನ ಇಂದಿಯ ದಯನೀಯ ಸ್ಥಿತಿ ಬಹಳ ಬೇಸರ ತಂದಿದೆ. ನೀವೇ ನೋಡ್ತಿರ್ಬೋದು, ಕುಡುಕರು ಅವಳಿ ಜಾಸ್ತಿ ಆಗಿದೆ. ಯಾಕಂದ್ರೆ ಇಲ್ಲಿ ನೀರು ಸಿಗೋದ್ರಿಂದ ಕುಡುಕರು, ಮದ್ಯಪಾನಿ, ವ್ಯಸನಿಗಳು ಸಹ ಬರ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯಾ ಸ್ಥಳ ಹಾಗೂ ಕಳ್ಳಕಾಕರ ಅವಳಿಯಿಂದ ಘಾಟಿಯಿಂದ ನೋಡಕ್ ಬಂದ ಭಕ್ತಾದರನ್ನ ದೋಚ ಪರಿಸ್ಥಿತಿ ಕೂಡ ಬಂದಿದೆ. ಆದ್ರಿಂದ ನಾನು ತಮ್ಮ ಮೂಲಕ ಏನ್ ಮನವಿ ಮಾಡ್ಕೊಳ್ತೀನಿ ಅಂದ್ರೆ, ಒಂದು ಅತ್ಯಂತ ಶ್ರೇಷ್ಠ ಇತಿಹಾಸ ಇರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರ ಅಮೃತ ಹಸ್ತದಿಂದ ಕಟ್ಟಿರ್ತಕ್ಕಂಥ ಈ ಘಾಟಿ ಪಿಕಪ್ ಡ್ಯಾಮ್ ನ ಸಂರಕ್ಷಣೆ ಮಾಡಿ ಸರ್ಕಾರ ಈ ಕೂಡಲೇ ಕ್ರಮ ವಹಿಸಿ ಅಧಿಕಾರಿಗಳನ್ನ ನಿಯೋಜಿಸಿ ಅದನ್ನ ದುರಸ್ತಿ ಕಾರ್ಯ ಜೊತೆಗೆ ಸುತ್ತ ಬೇಲಿ ವ್ಯವಸ್ಥೆ ಮಾಡಿ ಸೂಕ್ತ ಪ್ರವಾಸಿಗರ ತಾಣವಾಗಿ ಅಭಿವೃದ್ಧಿ ಮಾಡಿಸ್ಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡ್ಕೊಳ್ತೀನಿ. ನನ್ನ ಹೆಸರು ಉದಯ ಆರಾಧ್ಯ, ಘಾಟಿ ಸುಬ್ರಹ್ಮಣ್ಯ ಭಕ್ತಾದಿ. ಸರ್, ನಮ್ಮ ದೊಡ್ಡಬಳ್ಳಾಪುರದ ಇಂದ 15 ಕಿಲೋಮೀಟರ್ ಇದೆ ಘಾಟಿ. ಅದು ಒಂದು ಪುಣ್ಯಕ್ಷೇತ್ರನೂ ಹೌದು, ಮತ್ತೆ ಒಂದು ಪ್ರವಾಸಿ ತಾಣವಾಗಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಫೇಮಸ್ ಆಗ್ತಿದೆ. ಮತ್ತೆ ಅದ್ರ ಪಕ್ಕದಲ್ಲೇ ಇರೋ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಮ್ ಅಂತ ಒಂದಿದೆ. ತುಂಬಾ ಚೆನ್ನಾಗಿದೆ ಪ್ಲೇಸು. ಅದು ನಾವು ಹೋಗ್ತಾ ಇರ್ತೀವಿ ಆಗಾಗ. ಅಲ್ಲಿ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಬಂದಾಗ ಒಳ ಹರಿವು ಜಾಸ್ತಿ ಆಗುತ್ತೆ. ಸೊ ನೀರ್ ಇಲ್ದೇ ಇದ್ದಾಗ ಪ್ರಾಬ್ಲಮ್ ಅಷ್ಟ ಆಗಲ್ಲ. ಬಟ್ ನೀರ್ ಜಾಸ್ತಿ ಆದಾಗ ಇವಾಗ ರೀಲ್ಸ್ ಮಾಡೋದಿರ್ಬೋದು, ಸೆಲ್ಫಿ ತಗೊಳ್ಳೋದಿರ್ಬೋದು, ಆ ತರ ಎಲ್ಲ ಮಾಡಿದಾಗ ಸ್ವಲ್ಪ ಡೇಂಜರ್ ಪ್ಲೇಸ್ ಅನ್ಸುತ್ತೆ. ಅದು ಸೇಫ್ಟಿ ಪರ್ಪಸ್ಗೆ ನೀವು ಒಂದು ತಡೆಗೋಡೆ ಕಟ್ಟಬೇಕು. ಅಥವಾ ಸೇಫ್ಟಿ ಅಂದ್ರೆ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ, ಅದು ಯಾರ ಅಂಡರಿಗೆ ಬರುತ್ತೋ ಅವರು ಮೆಶ್ ಹಾಕೋದಾಗ್ಲಿ, ಏನಾದ್ರೂ ನೀವು ಸೇಫ್ಟಿ ಪರ್ಪಸ್ ಮಾಡ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಎಲ್ರಿಗೂ ಅನುಕೂಲ ಆಗತ್ತೆ. ಸಾಕಷ್ಟು ಜನ ಪ್ರವಾಸಿಗರು ಅಲ್ಲಿ ಹೋಗ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ತುಂಬಾ ಚೆನ್ನಾಗಿದೆ ಪ್ಲೇಸು. ಹಂಗಾಗಿ ಅದು ಸೇಫ್ಟಿ ಮಾಡ್ಬೇಕಂತ ನಾನು ಕೇಳ್ಕೊಂತಾ ಇದ್ದೀನಿ ಸರ್.